ಮಕ್ಕಳಿಗೆ ಕೆಟ್ಟ ಪದಗಳಿಂದ ಬೈಯೋದು ತುಂಬ ಅಪಾಯಕಾರಿ. ಅದು ಅವರ ಮಾನಸಿಕತೆ ಅಥವಾ ದೈಹಿಕ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅಥವಾ ತುಂಬ ಅತಿ ಹೆಚ್ಚಾಗಿ ನೀವು ಅವ್ರನ್ನ ಪದೇ ಪದೇ ಬೈತಾ ಇದ್ದರೆ ಅವರು ನಿಮ್ಮನ್ನು ತಾತ್ಸಾರ ದೃಷ್ಟಿಯಿಂದ ನೋಡಬಹುದು ಅಥವಾ ನಿಮ್ಮಿಂದ ದೂರ ಉಳಿಬಹುದು. ಕೆಲವು ಮಕ್ಕಳಂತೂ ನೀವು ಏನು ಬೈತಿರೋ ಅದನ್ನೇ ಕಲ್ತ್ಕೊಂಡು ಇನ್ನೊಬ್ಬರಿಗೂ ಬಳಸೋಕ್ಕೆ ಶುರು ಮಾಡ್ತವೆ. ಈಗ ನಮ್ಮ ಈಗಿನ ಜನರೇಷನ್ನವ್ರನ್ನ ನೋಡ್ತಿದ್ದೀರಲ್ಲ, ನಮ್ಮ ಹಿಂದಿನವರು ಬಳಸಿ ಬಳಸಿ ಯಾರ್ಯಾರ್ದು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕೆಟ್ಟದಾಗ ಕಕ್ತಾ ಇರ್ತಾರೆ. ಸೊ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡುವಂತಹ ಒಂದು ಒಳ್ಳೆ ಉಡುಗೊರೆ ಅಂತಂದರೆ ಒಳ್ಳೆ ಪದಗಳು. ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪನ್ನು ಹೇಗೆ ತಿದ್ಕೋಬೇಕು ಅಂತ ಹೇಳೋ ರೀತಿಯಲ್ಲಿ ನಾವು ಅವರಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕು. ನೀವು ಎಷ್ಟು ಬೈದರೂ ಆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಆದ್ದರಿಂದ ಯಾಕೆ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಏನು ಆಗುತ್ತೆ ಅನ್ನೋದ್ರ ಮುಖಾಂತರ ನಾವು ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಬೇಕು. ಆದ್ದರಿಂದ ಮಕ್ಕಳ ಮುಂದೆ ನೀವು ಪದಪ್ರಯೋಗಗಳನ್ನು ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಪದಗಳ ಮೇಲೆ ಗಮನ ಇರಲಿ. ಥ್ಯಾಂಕ್ ಯು.